ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಯಾಕೆ? ನೋಡಿ, ಈಗ ಅದಕ್ಕೆ ನನ್ನ ಹತ್ರ ಸಂಪೂರ್ಣ ಉತ್ತರ ಇದೆ. ಆದರೆ ಕೆಲವು ನಾವು ಸಾರ್ವಜನಿಕವಾಗಿ ಸತ್ಯ ಮಾತಾಡಿದರೂ ಕೂಡ ಒಂದು ಬಾರಿಯ ಸತ್ಯನೇ ನಮಗೆ ತಿರುಗುಬಾಣ ಆಗುತ್ತೆ. ಕೊನೆಗೆ ನೋಡಿ, ಇವತ್ತು ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಇನ್ನೊಬ್ಬರ ಸರ್ಕಾರ ಬಿಟ್ಬಿಡಿ, ನೀವು ಕೇಳಿದ್ದಕ್ಕೋಸ್ಕರ ನಿಮ್ಮ ಕಾಳಜಿ ನೋಡಿ ಹೇಳ್ತಾ ಇದ್ದೀನಿ ನಾನು. ಇಲ್ಲಾಂದರೆ ನೋಡ್ತೀನಿ ಮಾಡ್ತೀನಿ ಅಂತ ನಾವು ಹೇಳ್ತಿದ್ವಿ. ಆದರೆ ಈ ಆಡಳಿತ ವ್ಯವಸ್ಥೆಯಲ್ಲಿ ಇತ್ತೀಚಿನ ವರ್ಷಗಳು ನೀವು ನೋಡಿದಾಗ ಕಳೆದ 10-20 ವರ್ಷ 20 ವರ್ಷದ ಎಲ್ಲಿಗೆ ಬಂದು ನಿಂತಿದೆ ಅಂತ ನಾವು ಎಲ್ಲ ಆತ್ಮಾವಲೋಕನ ಮಾಡ್ಕೋಬೇಕು. ಜನರಿಗಾಗಿ ಸರ್ಕಾರ ಇದೆಯಾ, ಸರ್ಕಾರಕ್ಕಾಗಿ ಜನ ಇದ್ದಾರಾ, ತಲೆ ಎಲ್ಲಿದೆ, ಬುಡ ಎಲ್ಲಿದೆ, ಇವೆಲ್ಲನೂ ಕೂಡ ನಾವು ಆಲೋಚನೆ ಮಾಡಬೇಕು. ಯಾಕೆ ಏನು ಹೇಳ್ತಾ ಇದ್ದೀರಾ ನೀವು, ನಾನೇನೋ ಕೇಳಿದ್ರೆ ಅಂತ ನೀವು ಯೋಚನೆ ಮಾಡ್ಬೋದು. ನಿಜ, ಉತ್ತರದಾಯಿತ್ವ ಅಂದರೆ ಅಕೌಂಟಬಿಲಿಟಿ ಅನ್ನೋದು ಬಹಳ ಕಡಿಮೆ ಆಗೋಗಿದೆ. ನಾನು ಇವತ್ತು ಇಲ್ಲಿ ಆ್ಯಕ್ಷನ್ ತೊಗೊಂಡು ಸಸ್ಪೆಂಡ್ ಮಾಡಿದರೆ 5 ನಿಮಿಷಕ್ಕೆ ಅಲ್ಲಿ ಸ್ಟೇ ಕೊಡೋಕ್ಕೆ ಕಾಯ್ತಾ ಇದ್ದಾರೆ. ಅವರು ನಾಳೆ ವಾಪಸ್ ಬಂದು ಇಲ್ಲೇ ಕೂತ್ಕೊಳ್ತಾರೆ, ನೋಡ್ದ ಅಂತೇಳಿ ಇನ್ನೂ ರಾಜಾರೋಷ ಜಾಸ್ತಿ ಆಗುತ್ತೆ. ಇವೆಲ್ಲ ನಾವು ಮಾಧ್ಯಮದ ಮುಂದೆ ಹೇಳುವಂಥ ವಿಷಯಗಳಲ್ಲ, ಆದರೂ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೇನೆ. ಇಂಥ ವ್ಯವಸ್ಥೆಯಲ್ಲಿ ಕೊನೆಗೆ ನಮಗೇನಾಗಬೇಕು, ಕೆಲಸ ಆಗಬೇಕು. ವ್ಯವಸ್ಥೆಯಲ್ಲಿ ಒಳ್ಳೆ ಕೆಲಸ ಮಾಡೋರು ಅರ್ಧ ಜನ ಇದ್ದಾರೆ. ಇನ್ನು ನಾವು ತಾಕೀತು ಮಾಡಿದಾಗ ಆ ತಾಕೀತಿಗೆ ಕಿವಿ ಕೊಟ್ಟು ಕೆಲಸ ಮಾಡೋರು ಇನ್ನೊಂದು ಅರ್ಧ ಜನ ಇದ್ದಾರೆ. ಇನ್ನು ಕೆಲವರು ಎಲ್ಲದಕ್ಕೂ ಮೀರಿದವರು ಒಂದಷ್ಟು ಜನ ಇದ್ದಾರೆ. ಎಲ್ಲ ಥರದ ಜನನೂ ಇರ್ತಾರೆ. ನಾವು ಒಂದೇ ಸೆಗ್ಮೆಂಟನ್ನು ನೋಡಿಕೊಂಡು ಎಲ್ಲ ಅಧಿಕಾರಿಗಳನ್ನೂ ಒಂದೇ ತಕಡಿಗೂ ಹಾಕೋಕ್ಕಾಗಲ್ಲ. ನೀವು ಆ ಥರ ಹೇಳಿಲ್ಲ, ಆದರೆ ಹೇಳ್ತಾ ಇದ್ದೀನಿ ನಾನು. ಹಾಗಾಗಿ ಏನೋ ಒಂದು ವ್ಯವಸ್ಥೆಯಲ್ಲಿ ನಾವು ಒಟ್ಟು ಎಲ್ಲರನ್ನೂ ತಗೊಂಡು ಸಂಸಾರ ಕಟ್ಕೊಂಡು ಕೆಲಸ ಮಾಡಿಸ್ಬೇಕು. ಅಲ್ಟಿಮೇಟ್ಲಿ ಜನಗಳಿಗೆ ಕೆಲಸ ಆಗಬೇಕು. ಹಾಗಂತೇಳಿ ನಾನು ಯಾವ ಅಧಿಕಾರಿಗೂ ನಾನಂತೂ ಏನು ಮುಲಾಜು ನಮಗೆ ಇಲ್ಲ, ಅಥವಾ ಅವರಿಗೆ ನಾನು ಮುಲಾಜನ್ನು ನಾನೇನು ತೋರ್ಸೋಕ್ಕೂ ಹೋಗಿಲ್ಲ. ಆದರೆ ಅದನ್ನೇ ನಾನು ಆದ್ಯತೆಯೂ ಮಾಡ್ಕೊಳ್ಳೋಕೆ ಹೋಗಿಲ್ಲ. ನನಗೆ ಇಲ್ಲ ಸರ್, ನಾನು ಅಸಹಾಯಕಾಗಿದ್ದರೆ ಇಷ್ಟು ಕೆಲಸ ಹೆಂಗಾಗ್ತಾಯಿತ್ತು? ಐ ಆಮ್ ನಾಟ್ ಹೆಲ್ಪ್ಲೆಸ್. ನೋಡಿ, ಹಿಂದೆ ಎಲ್ಲರೂ ಆ್ಯಕ್ಷನ್ ತೊಗೊಂಡಿದ್ರು, ಏನು ಕೆಲಸ ಆಯಿತು? ಅಲ್ಲ, ಒಂದು ನಿಮಿಷ, ಆ್ಯಕ್ಷನ್ ತೊಗೊಂಡವ್ರದ್ದು ಏನು ರಿಸಲ್ಟ್ ಆಗಿತ್ತು ಅದು ಹೇಳಿ. ನಾನು ಕ್ರಮ ತಗೊಳ್ಬಾರ್ದು ಅಂತ ಹೇಳ್ತಾ ಇಲ್ಲ, ಡೋಂಟ್ ಮಿಸ್ಟೇಕ್. ಎ ಅಲ್ಲ ಅಂದರೆ ಬರೀ ಬಿ ಅಂತಲೇ ಅಲ್ಲ, ಸಿನೂ ಇರಬಹುದು. ಕ್ರಮ ತಗೊಳ್ಳೋದ್ರ ವಿರುದ್ಧ ನಾನಿಲ್ಲ, ಅದು ನಿಮ್ಮ ಪರ್ಸೆಪ್ಷನ್ ಅಷ್ಟೇ. ಅವಶ್ಯಕತೆ ಬಂದಾಗ ನನಗೇನು ಯಾವುದು ಮುಲಾಜಿಲ್ಲ. ನಾನು ಯಾರಿಗೂ ಕೂಡ ಅವ್ರಿಗೆ ಲೀನಿಯನ್ಸಿನೂ ನಾನೇನು ತೋರಿಸೋದಿಲ್ಲ. ಇನ್ಫ್ಯಾಕ್ಟ್ ಅವರೆಲ್ಲ ಅಧಿಕಾರಿಗಳು ಈಗ ಸರ್ಕಾರದಲ್ಲಿ ಎಲ್ಲರೂ ಒಂದೇ ಮಾತಲ್ಲಿ ಮಾತಾಡಿದರೆ ಆವಾಗ ಬೇರೆ ಥರ ಇರುತ್ತೆ. ಒಬ್ಬರೇ ಒಂಥರ ಮಾತಾಡಿದರೆ ಆವಾಗ ಅವರು ಏನು ರಿಯಾಕ್ಷನ್ ಇರುತ್ತೆ ಅದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ.